ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ರೂಟ್ಸ್, ಟೈಪ್ಸ್ ಆಫ್ ವೆನೇಷನ್ಸ್, ಲೀಫ್ ವೆನೇಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಅದಕ್ಕೆ ಆ್ಯಕ್ಟಿವಿಟಿ 2.7 ಡಿಸ್ಕಸ್ ಮಾಡಬೇಕಿತ್ತು. ಸಿ ಲೆಟ್ ಅಸ್ ರಿಲೇಟ್ ಆ್ಯಂಡ್ ಅನಲೈಸ್. ಈಗ ನಾವು ಯಾವ ರೀತಿ ಟೈಪ್ಸ್ ಆಫ್ ಲೀಫ್ ವೆನೇಷನ್ ಮತ್ತು ರೂಟ್ಸ್ ಇದೆ ಅದನ್ನು ಹೇಗೆ ಅನಲೈಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಕಲೆಕ್ಟ್ ಸ್ಯಾಪ್ಲಿಂಗ್ಸ್ ಆಫ್ 5 ಕಾಮನ್ ಪ್ಲಾಂಟ್ಸ್ ಫ್ರಮ್ ಯುವರ್ ಸ್ಕೂಲ್, ನರ್ಸರಿ ಆರ್ ಎನಿ ಅದರ್ ನರ್ಸರೀಸ್ ಟು ಪ್ಲಾಂಟ್ ಇನ್ ಯುವರ್ ಸ್ಕೂಲ್ ಗಾರ್ಡನ್. ನಿಮ್ಮ ಶಾಲೆ ನರ್ಸರಿಯಿಂದ ಅಥವಾ ಇನ್ಯಾವುದೇ ನರ್ಸರಿಯಿಂದ ಅಥವಾ ನಿಮ್ಮ ಸ್ಕೂಲಲ್ಲಿ ಏನಾದರೂ ನರ್ಸರಿ ಇತ್ತು ಅಂದ್ಕೊಳ್ಳಿ, ಅಥವಾ ಹೊರಗಡೆ ನರ್ಸರಿ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಹಾಕಿ ತುಂಬ ಬೇರೆ ಬೇರೆ ಸಸ್ಯಗಳನ್ನ ಬೆಳೆಸ್ತಿರ್ತಾರೆ, ಚಿಕ್ಕ ಚಿಕ್ಕ ಸಸ್ಯಗಳನ್ನ. ಅಲ್ಲಿ ಮತ್ತು ಈ ಗಿಡಗಳನ್ನು ಮಾರೋದಕ್ಕೆ ಅಂತಲೇ ಬರ್ತಾರೆ. ಈ ರೋಸ್ ಪ್ಲಾಂಟ್ನ ಮಾರೋದಕ್ಕೆ, ಫ್ಲವರ್ಸ್ ಪ್ಲಾಂಟ್ನ ಮಾಡೋದಕ್ಕೆ, ಈ ಥರ ನರ್ಸರಿಗಳು ಅಥವಾ ಕೈತೋಟದಲ್ಲಿ ನಿಮ್ಮ ಸ್ಕೂಲಲ್ಲಿ ನರ್ಸರಿ ಇತ್ತು ಅಂದರೆ ಅಲ್ಲಿ ನಾವು ನೆಡೋದಕ್ಕೆ ಕೆಲವೊಂದು 5 ಸಸ್ಯಗಳನ್ನ ಸ್ಯಾಪ್ಲಿಂಗ್ ಮಾಡೋದಕ್ಕೆ 5 ಸಸ್ಯಗಳನ್ನ ಕಲೆಕ್ಟ್ ಸ್ಯಾಪ್ಲಿಂಗ್. ನೀವು ಗಿಡ ನೆಡೋದಕ್ಕೆ 5 ಸಸ್ಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಆಫ್ ಸಚ್ ಆಸ್ ಪ್ಲಾಂಟ್ಸ್ ಕ್ಯಾನ್ ಇನ್ಕ್ಲೂಡ್ ಲೆಮನ್ ಗ್ರಾಸ್, ಮಾರಿಗೋಲ್ಡ್, ಸದಾಬಹಾರ್, ಪೆರಿವಿಂಕಲ್ ಆ್ಯಂಡ್ ಅದರ್ಸ್. ಉದಾಹರಣೆಗೆ ನಿಂಬೆ ಹುಲ್ಲು, ಚೆಂಡು ಹೂವಿನ ಗಿಡ, ನಿತ್ಯ ಪುಷ್ಪ ಇತ್ಯಾದಿ ಗಿಡಗಳನ್ನ ಸದಾಬಹಾರ್, ಪೆರಿವಿಂಕಲ್, ನಿತ್ಯ ಪುಷ್ಪ ಅಂತ ಏನು ಕರಿತೀವಿ, ಮತ್ತು ಈ ಥರ ಬೇರೆ ಯಾವ್ದಾದ್ರು ತುಳಸಿ ಗಿಡನೋ ಅಥವಾ ದಾಸವಾಳದ ಗಿಡನೋ ಈ ರೀತಿ ಒಂದು 5 ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಬಿಫೋರ್ ಪ್ಲಾಂಟಿಂಗ್ ದೆಮ್, ಅವುಗಳನ್ನ ಇಡೋದಕ್ಕೂ ಮುಂಚೆ ಅಬ್ಸರ್ವ್ ದೇ ರೂಟ್ಸ್ ಆ್ಯಂಡ್ ದ ವೆನೇಷನ್ ಇನ್ ದೇ ಲೀವ್ಸ್. ಅವುಗಳ ಎಲೆ ಮತ್ತು ಅವುಗಳ ಬೇರುಗಳನ್ನು ಗಮನಿಸಿ. ಅವುಗಳನ್ನು ನೆಡುವುದಕ್ಕೂ ಮುಂಚೆ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.4 ಅಬ್ಸರ್ವೇಷನ್ನ ನೋಡಿ. ಟೈಪ್ಸ್ ಆಫ್ ಲೀಫ್ ವೆನೇಷನ್ ಆ್ಯಂಡ್ ರೂಟ್ಸ್ ಅಂದರೆ ಬೇರು ಮತ್ತು ಎಲೆಯ ನಾಳವಿನ್ಯಾಸದ ವಿಧಗಳು ಹೇಳ್ತೀನಿ ಅಂತ. ನೇಮ್ ಆಫ್ ದ ಪ್ಲ್ಯಾಂಟ್. ಫಸ್ಟೇ ಲೆಮನ್ ಗ್ರಾಸ್ ತೊಗೊಂಡಿದ್ದೀರಾ, ಅದು ಯಾವ ಥರ ವೆನೇಷನ್ ಇರುತ್ತೆ, ಅದರದ್ದು ಎಲೆ ಅಂದರೆ ಒಂದು ಎಲೆ ಇರುತ್ತೆ ಅಂದರೆ ಅದರದ್ದು ಯಾವ ಪ್ಯಾರಲಲ್ಲ, ರೆಟಿಕ್ಯುಲೇಟಾ ಯಾವ ಥರ ಇರುತ್ತೆ ಅಂತೇಳಿ ಕೇಳ್ತಿದ್ದಾರೆ. ಪ್ಯಾರಲಲ್ ವೆನೇಷನ್ ಇರುತ್ತೆ ಅಂದರೆ ಇಲ್ಲಿ ಈ ರೀತಿ ಸಮಾನಾದ ಪ್ಯಾರಲಲ್ ವೆನೇಷನ್ನ ಹೊಂದಿರುತ್ತೆ. ಮತ್ತು ಟೈಪ್ಸ್ ಆಫ್ ರೂಟ್, ಫೈಬ್ರಸ್, ಟ್ಯಾಪ್ ರೂಟ ಅಂತ ಯಾವ ಥರ. ಫೈಬ್ರಸ್ ಅಂದರೆ ತಂತು ಬೇರು. ಪ್ಯಾರಲಲ್ ಅಂದರೆ ಈ ಥರನೂ ಇರ್ಬೋದು, ಅಥವಾ ಒಂದು ಲೀಫ್ ಅಂದರೆ ಈ ಥರ ಉದ್ದುದ್ದ ನಾಳ ರೀತಿಯಲ್ಲಿ. ಹುಲ್ಲು, ಗ್ರಾಸ್ ನೋಡಿದಿರಲ್ಲ, ಈ ಥರ ಉದ್ದುದ್ದನೂ ಇರುತ್ತೆ. ಇದ್ರದ್ದು ರೂಟ್ ಯಾವ ಥರ ಇರುತ್ತೆ, ಫೈಬ್ರಸ್ ಇರುತ್ತೆ, ಅಂದರೆ ತಂತು ಬೇರು ಅವುದನ್ನು ಹೊಂದಿರುತ್ತೆ. ಬೇರೆ ಎಕ್ಸಾಂಪಲ್ಸ್ಗಳನ್ನ ನಾವು ತಗೊಳ್ಳೋಣ. ನೆಕ್ಸ್ಟ್ ಸಿ ಯಾವುದು ಸೆಕೆಂಡ್ ಒನ್ ಯಾವ್ದು ತಗೊಳ್ಳೋಣ, ಮಾರಿಗೋಲ್ಡ್. ಮಾರಿಗೋಲ್ಡ್ ಚೆಂಡು ಹೂವು, ಅದರದ್ದು ಯಾವ ಥರ ವೆನೇಷನ್ ಇರುತ್ತೆ, ಪ್ಯಾರಲಲ್ ವೆನೇಷನ್ ಇರುತ್ತೆ. ಅದರದ್ದು ರೂಟ್ ಯಾವುದಿರುತ್ತೆ, ಸಾಮಾನ್ಯವಾಗಿ ಪ್ಯಾರಲಲ್ ಇತ್ತು ಅಂದರೆ ಅದರದ್ದು ರೂಟು ಫೈಬ್ರಸ್. ಯಾವುದು, ಫೈಬ್ರಸ್ ರೂಟ್ ಇರುತ್ತೆ. ಸಿ ನೆಕ್ಸ್ಟ್ ಥರ್ಡ್ ಒನ್ ಪೆರಿವಿಂಕಲ್ ಅಂದರೆ ನಿತ್ಯ ಪುಷ್ಪ. ಪೆರಿವಿಂಕಲ್ ಇದರದು ರೆಟಿಕ್ಯುಲೇಟ್ ವೆನೇಷನ್.
ರೆಟಿಕ್ಯುಲೇಟ್. ಇದ್ರದ್ದು ಸಾಮಾನ್ಯವಾಗಿ ರೆಟಿಕ್ಯುಲೇಟ್ ವೆನೇಷನ್ ಇತ್ತು ಅಂದರೆ ಯಾವುದಿರುತ್ತೆ, ಟ್ಯಾಪ್ ರೂಟ್ ಇರುತ್ತೆ. ಅದು ಟ್ಯಾಪ್ ರೂಟ್. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ತಗೋಣ. ಕಡಲೆ ಗಿಡ, ಚಿಕ್ಪಿ, ಚೈನಾ ಚಿಕ್ಪಿ ಅಂತ ಕರೀತಾರೆ, ಅಥವಾ ಕಡಲೆಕಾಳು, ಚಿಕ್ಪಿ ಅಥವಾ ಚೈನಾ. ಯಾವ ಥರ ಗಿಡ ಗಿಡದ್ದು ಎಲೆಗಳು ರೆಟಿಕ್ಯುಲೇಟ್. ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ಇದರದ್ದು ಸಾಮಾನ್ಯವಾಗಿ ಟ್ಯಾಪ್ ರೂಟ್. ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ವೀಟ್, ಗೋಧಿ. ಗೋಧಿದು ಯಾವ ಥರ ಎಲೆ ಇರುತ್ತೆ, ಪ್ಯಾರಲಲ್ ವೆನೇಷನ್ ಇರುತ್ತೆ ಗೋಧಿ. ಅದರದ್ದು ರೂಟು ಫೈಬ್ರಸ್. ಪ್ಯಾರಲಲ್ ಬಂತು ಅಂದರೆ ಫೈಬ್ರಸ್. ಇದಿಷ್ಟು ಇದಕ್ಕೆ ಎಕ್ಸಾಂಪಲ್ಸು. ನೀವು ಇನ್ನೂ ಒಂದು ಮೂರು ಎಕ್ಸಾಂಪಲ್ಸ್ಗಳನ್ನು ಬೇರೆ ಪ್ಲಾಂಟ್ಸ್ದು ರೂಟು ಮತ್ತು ಲೀಫ್ನ ನೋಟ್ ಮಾಡ್ಕೊಳ್ಬೋದು. ಸಿ ನೆಕ್ಸ್ಟ್ we observe any relation between the leaf venation and types of root in these plants. ಈ ಸಸ್ಯದ ಎಲೆಯ ನಾಳವಿನ್ಯಾಸ ಮತ್ತು ಬೇರಿನ ವಿಧದ ನಡುವೆ ಏನಾದರೂ ಸಂಬಂಧವನ್ನು ನೀವು ಗಮನಿಸ್ಬೋದಾ? ಹೌದು, ನೋಡಿದ್ವಿ. ಇಲ್ಲಿ ನೋಡಿ, ರೆಟಿಕ್ಯುಲೇಟ್ ವೆನೇಷನ್ ಇತ್ತು ಅಂದರೆ ಟ್ಯಾಪ್ ರೂಟೇ ಇರುತ್ತೆ. ಫೈಬ್ರಸ್ ರೂಟ್ ಇತ್ತು ಅಂದರೆ, ದಂತು ರೀತಿ ಬೇರಿದೆ ಅಂದರೆ ಪ್ಯಾರಲಲ್ ವೆನೇಷನ್ ಇರುತ್ತೆ. ಅದರದ್ದು ಗೊತ್ತಾಯಿತು. ಸದಾಬಹಾರ್ ಪ್ಲಾಂಟ್ಸ್ ಅಂದರೆ ನಿತ್ಯ ಪುಷ್ಪ as a taproot and its leaves have reticulate venation. ಅಂದರೆ ನೋಡಿ, ನಿತ್ಯ ಪುಷ್ಪದ ಸಸ್ಯದ ತಾಯಿ ಬೇರನ್ನು ಹೊಂದಿದ್ದು ಅದರ ಎಲೆಗಳು ಜಾಲಬಂಧ ನಾಳವಿನ್ಯಾಸವಾಗಿದೆ. ನಿತ್ಯ ಪುಷ್ಪದ್ದು. Do other plants with reticulate venation have taproots? ಅಂದರೆ ಬೇರೆ ಯಾವ್ದಾದ್ರು ಇದರಲ್ಲೇನೋ ರೆಟಿಕ್ಯುಲೇಟ್ ಇರೋದೆಲ್ಲ ಟ್ಯಾಪ್ ರೂಟ್ ಇದೆ. ಆದರೆ ಬೇರೆ ಸಸ್ಯಗಳು ಅದೇ ಥರ ರೆಟಿಕ್ಯುಲೇಟ್ ವೆನೇಷನ್ ಇದ್ದರೆ ಟ್ಯಾಪ್ ರೂಟ್ ತಾಯಿ ಬೇರೆನ ಹೊಂದಿರುತ್ತವೆಯೇ? ಲೆಮನ್ ಗ್ರಾಸ್ ಆನ್ ದ ಅದರ್ ಹ್ಯಾಂಡ್ ಹ್ಯಾಸ್ ಫೈಬ್ರಸ್ ರೂಟ್ ಆ್ಯಂಡ್ ಇಟ್ಸ್ ಲೀವ್ಸ್ ಹ್ಯಾವ್ ಪ್ಯಾರಲಲ್ ವೆನೇಷನ್. ಅದೇ ರೀತಿ ಲೆಮನ್ ಗ್ರಾಸ್, ನಿಂಬೆ ಹುಲ್ಲು ಪ್ಯಾರಲಲ್ ವೆನೇಷನ್ ಇತ್ತು ಅಂದರೆ ಫೈಬ್ರಸ್ ರೂಟ್ ಹೊಂದಿದೆ. ಅದೇ ರೀತಿ ಇತರ ಸಸ್ಯಗಳು ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬ್ರಸ್ ರೂಟ್ನೇ ಹೊಂದಿರುತ್ತೆ. ಡು ಅದರ್ ಪ್ಲಾಂಟ್ಸ್ ವಿತ್ ಪ್ಯಾರಲಲ್ ವೆನೇಷನ್ ಆ ಫೈಬ್ರಸ್ ರೂಟ್ಸ್ ಟು. ಬೇರೆ ಸಸ್ಯಗಳು ಸಹ ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬ್ರಸ್ ರೂಟೇ ಹೊಂದಿರುತ್ತಾ ಅಂತೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಅದನ್ನು ನೀವು ಒಂದು 5 ಪ್ಯಾರಲಲ್ ವೆನೇಷನ್ ಇರೋ ಸಸ್ಯಗಳನ್ನೇ ತೊಗೊಂಡು ಅವುಗಳ ಬೇರನ್ನ ಚೆಕ್ ಮಾಡಬೇಕು. ಒಂದು 5 ರೆಟಿಕ್ಯುಲೇಟ್ ವೆನೇಷನ್ ಇರ್ತಕ್ಕಂತಹ ಸಸ್ಯಗಳನ್ನ ತೊಗೊಂಡು ಅದರ ಬೇರೆನ ಚೆಕ್ ಮಾಡಬೇಕು. ಅದೆಲ್ಲವೂ ಸೇಮ್ ಇತ್ತು ಅಂದರೆ ಜನರಲಿ ಪ್ಲಾಂಟ್ಸ್ ವಿತ್ ರೆಟಿಕ್ಯುಲೇಟ್ ವೆನೇಷನ್ ಹ್ಯಾವ್ ಟ್ಯಾಪ್ ರೂಟ್ಸ್ ವೈಲ್ ದೋಸ್ ವಿತ್ ಪ್ಯಾರಲಲ್ ವೆನೇಷನ್ ಹ್ಯಾವ್ ಫೈಬ್ರಸ್ ರೂಟ್ಸ್. ಸಾಮಾನ್ಯವಾಗಿ ಏನು ಜಾಲಬಂಧ ಹೊಂದಿರತಕ್ಕಂತಹ ನಾಳವಿನ್ಯಾಸದ ಸಸ್ಯಗಳು ತಾಯಿ ಬೇರನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ಸಮಾನಾಂತರ ನಾಳವಿನ್ಯಾಸ ಹೊಂದಿರುವ ಸಸ್ಯಗಳು ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತೆ. Chickpea chana is another example of a plant with the taproots and reticulate venation with thin leaves. Wheat is an example of a plant with fibrous roots and parallel venation in its leaves. ಇದಕ್ಕೆ ಮತ್ತೊಂದು ಉದಾಹರಣೆಗಳು ಅಂದರೆ ವೀಟ್ ಮತ್ತು ಚೀಕ್ ಪ್ಲಾಂಟ್. ಅದು ಸಹ ನೋಡಿ, ಇದು ರೆಟಿಕ್ಯುಲೇಟ್ ವೆನೇಷನ್ ಇದ್ದರೆ ಟ್ಯಾಪ್ ರೂಟೇ ಇದೆ, ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬ್ರಸ್ ರೂಟೇ ಇರೋದು. Is there any relation among the seed of plant types of root and leaves venation? Or all seeds similar? ಇಲ್ಲಿವರೆಗೆ ಏನು ಸಸ್ಯದ ಎಲೆಯದು ನಾಳವಿನ್ಯಾಸ ಮತ್ತು ಬೇರಿನ ವಿಧ ಮತ್ತು ಬೀಜದ ನಡುವೆ ಏನಾದರೂ ಸಂಬಂಧವಿದೆಯೇ
ಅಥವಾ ಎಲ್ಲ ಸಸ್ಯದ ಬೀಜಗಳು ಒಂದೇ ರೀತಿ ಇವೆಯೇ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಎಲೆಯದ ಒಂಥರ ಇದ್ದರೆ ರೂಟ್ ಒಂಥರ ಇರುತ್ತೆ, ರೂಟ್ ಮತ್ತು ಎಲೆ ಭಾಗ ತಿಳ್ಕೊಂಡ್ವಿ. ಆದರೆ ಈ ಎಲೆ ರೂಟು ಒಂದೇ ಥರ ಇದ್ದು ಅವುಗಳ ಬೀಜಗಳು ಒಂದೇ ಥರ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅದಕ್ಕೆ 2.8 ಲೆಟರ್ಸ್ ಕಂಪೇರ್. ಸೋಕ್ ಸಮ್ ಚಿಕ್ಪಿ ಆ್ಯಂಡ್ ಮೇಸ್ ಸೀಡ್ಸ್ ಇನ್ ವಾಟರ್ ಫಾರ್ 2 or 3 days. ನೀನು ಸೋಕ್ ಅಂದರೆ ನೀರಿನಲ್ಲಿ ನೆನೆಸುವಂಥದ್ದು. 2 ಅಥವಾ 3 ದಿನಗಳ ಕಾಲ ಕಡಲೆಕಾಳು ಮತ್ತು ಜೋಳದ ಬೀಜಗಳನ್ನ ನೀರಿನಲ್ಲಿ ನೆನೆಸಬೇಕು. ರಿಮೂವ್ ದ ಸೀಡ್ ಕೋಟ್ ಆಫ್ ಎ ಚಿಕ್ಪಿ. ನಾವು ಅಬ್ಸರ್ವ್ ದ ಸ್ಟ್ರಕ್ಚರ್ ಆಫ್ ದ ಚಿಕ್ಪಿ ಆ್ಯಂಡ್ ಮೇಸ್ ಸೀಡ್ಸ್. ಆರ್ ದೇ ಸಿಮಿಲರ್ ಆರ್ ಡಿಫ್ರೆಂಟ್? ಹಾಗಾದರೆ ಕಡಲೆಕಾಳು ಗಿಡನ ನೀರಿನಲ್ಲಿ ನೆನೆಸಿದ ಮೇಲೆ ಅದ್ರ ಸಿಪ್ಪೆ ತೆಗೆದು ಅದನ್ನು ನೋಡಿ, ಅದೇ ರೀತಿ ಜೋಳವನ್ನು ನೆನೆಸಿರ್ತೀರ ಅಲ್ವಾ, ಅದನ್ನು ಅವೆರಡನ್ನೂ ಇಟ್ಕೊಂಡು ನೋಡಿ, ಎರಡು ಒಂದೇ ರೀತಿಯಾಗಿ ನಿಮಗೆ ಕಾಣ್ತಾ ಅಥವಾ ಭಿನ್ನವಾಗಿದೆಯೇ ತಿಳಿಸಿ. ಇದು ಡೈಕಾಟ್ ಸೀಡ್, ಇದು ಮಾನೋಕಾಟ್ ಸೀಡ್ ಮೇಸ್. ಅದಾಯ್ತಾ? ಕಡಲೆಕಾಳು ಗಿಡ ಇದು ಜೋಳ. ಏಕದಳ ಅಂದರೆ ಮಾನೋಕಾಟ್ ಅಂದರೆ ಇದು ಏಕದಳ ಬೀಜ, ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಕಡಲೆಕಾಳನ್ನು ಎರಡಾಗಿ ವಿಭಾಗ ಆಗಿಬಿಟ್ಟಿರುತ್ತೆ. ಈ ರೀತಿ ನೀರಿನಲ್ಲಿ ಸಿಪ್ಪೆ ತೆಗೆದ್ರೆ ಎರಡು ಬಂದ್ಬಿಡುತ್ತೆ, 2 ಕಾಳುಗಳು ಬರುತ್ತೆ. ಈ ಜೋಳವನ್ನು ನೀವು ನೆನೆಸಿ ಏನೇ ಮಾಡಿದ್ರು ಅದು ಒಂದೇ ಒಂದು ಸಿಂಗಲ್ ಕಾಳು ನೋಡಿ, ಟೀತ್ ಶೇಪ್ ಇದೆ ಅಲ್ವಾ. ಏಕದಳ ಜೋಳ. ಇದು ಡೈಕಾಟ್ ದ್ವಿದಳ ಅಂದರೆ ಚಿಕ್ಪಿ ಕಡಲೆಕಾಳು. ಅಥವಾ ದ್ವಿದಳ ಮತ್ತು ಏಕದಳ ಬೀಜಗಳು, ಡೈಕಾಟ್ ಆ್ಯಂಡ್ ಮಾನೋಕಾಟ್ ಸೀಡ್ಸ್ಗಳಿವು. ಕಾಟಿಲಿಡ್ಸ್ ಅಂದರೆ ಬೀಜ ದಳಗಳಿವು, 2 ಬೀಜದ 2 ದಳಗಳಿವು ಕಾಟಿಲಿಡನ್ಸ್ ಅಂದರೆ. ಅದಾയത് ಇದು ಸಿಂಗಲ್. ಮಾನೋಕಾಟಿಲಿಡನು ಇದು ಡೈಕಾಟಿಲಿಡನ್ಸ್ ಅಂತೇಳಿ ಕರೀತಾರೆ. ಕಾಟಿಲಿಡನ್ಸ್ ಅಂದರೆ ದಳಗಳು. ಇದು ಒಂದೇ ಒಂದು ಬೀಜ ದಳವನ್ನು ಆಗಿದೆ, ಇದು 2 ಬೀಜ ದಳಗಳು. ಯು ವುಡ್ ನೋಟಿಸ್ ದಟ್ ಚಿಕ್ಪಿ ಸೀಡ್ಸ್ ಆರ್ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ನೀವು ನೋಡ್ತಾ ಇದ್ದೀರಾ ಕಡಲೆಕಾಳು 2 ಬೀಜಗಳನ್ನು 2 ಭಾಗಗಳಾಗಿ ಕಡಲೆ ಬೀಜಗಳಾಗಿ ಇದೆ. ಈಚ್ ಪಾರ್ಟ್ ಈಸ್ ಕಾಲ್ಡ್ ಎ ಕಾಟಿಲಿಡನ್ಸ್. ಪ್ರತಿಯೊಂದು ಬೀಜವನ್ನು ನಾವು ಏನಂತ ಕರಿತೀವಿ, ಆ ಬೀಜದಲ್ಲಿರುವ 2 ಭಾಗವನ್ನು ಬೀಜದಳಗಳು ಅಂತ ಕರಿತೀವಿ. ಪ್ಲಾಂಟ್ಸ್ ದಟ್ ಹ್ಯಾವ್ ಸೀಡ್ಸ್ ವಿತ್ 2 cotyledons ಆರ್ ಕಾಲ್ಡ್ ಡೈಕಾಟಿಲಿಡನ್ಸ್ ಅಂದರೆ ಡೈಕಾಟ್ಸ್. ಅಂದರೆ ಈ ರೀತಿಯ ದ್ವಿದಳ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂತಹ ದ್ವಿದಳ ಸಸ್ಯದ ಬೀಜಗಳನ್ನು ಏನಂತ ಕರಿತೀವಿ, ದ್ವಿದಳ ಬೀಜಗಳಿಂದ ಹುಟ್ಟುವಂತಹ 2 ಬೀಜಗಳನ್ನು ಹೊಂದಿರತಕ್ಕಂತಹ ಸಸ್ಯಗಳನ್ನು ದ್ವಿದಳ ಸಸ್ಯಗಳು, ಡೈಕಾಟಿಲಿಡನ್ಸ್, ದ್ವಿದಳ ಸಸ್ಯಗಳು ಅಂತ ಕರೆಯುತ್ತಾರೆ. ಅರ್ಥ ಆಯ್ತಾ? ಮೇಸ್ ಆಸ್ ಎ ಸಿಂಗಲ್ ಥಿನ್ ಕಾಟಿಲಿಡನ್ಸ್. ಅದೇ ರೀತಿ ಜೋಳವು ತೆಳುವಾದ ಒಂದು ಬೀಜವನ್ನು ಹೊಂದಿದೆ, ಸಿಂಗಲ್ ಕಾಟಿಲಿಡನ್ಸ್. ಪ್ಲಾಂಟ್ಸ್ ವಿತ್ ಸಚ್ ಸೀಡ್ಸ್ ಆರ್ ಕಾಲ್ಡ್ ಮಾನೋಕಾಟಿಲಿಡನ್ಸ್ ಅಂದರೆ ಮಾನೋಕಾಟ್ಸ್. ಈ ರೀತಿ ಒಂದೇ ಒಂದು ಬೀಜವನ್ನು ಹೊಂದಿರತಕ್ಕಂಥ ಸಸ್ಯಗಳಿಗೆ ಏಕದಳ ಸಸ್ಯಗಳು, ಮಾನೋಕಾಟಿಲಿಡನ್ಸ್, ಏಕದಳ ಸಸ್ಯಗಳು, ಮಾನೋಕಾಟ್ಸ್ ಅಂತೇಳಿ ಕರೆಯುತ್ತಾರೆ. ವಾಟ್ ರಿಲೇಷನ್ ಡು ಯು ಅಬ್ಸರ್ವ್ ಅಮಾಂಗ್ ಲೀವ್ ವೆನೇಷನ್, ರೂಟ್ ಟೈಪ್ಸ್ ಆ್ಯಂಡ್ ದ ನಂಬರ್ ಆಫ್ ಕಾಟಿಲಿಡನ್ಸ್ ಇನ್ ಸೀಡ್ಸ್ ಆಫ್ ಎ ಪ್ಲಾಂಟ್ಸ್? ಹಾಗಾದರೆ ಸಸ್ಯದ ಬೀಜಗಳ ದಳಗಳ ಸಂಖ್ಯೆ ಮತ್ತು ಬೇರಿನ ವಿಧ ಮತ್ತು ಎಳೆಯ ನಾಳ ವಿನ್ಯಾಸ ಯಾವ ಸಂಬಂಧವನ್ನು ನೀವು ಗಮನಿಸ್ತೀರಾ? ಇಲ್ಲಿ ನೋಡಿ, ಇಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಇರೋದೆಲ್ಲವೂ ಟ್ಯಾಪ್ ರೂಟ್ ಅಂತ ನೋಡಿದ್ವಿ ಅಲ್ವಾ. ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬ್ರಸ್ ರೂಟ್ ಅಂತ ಏನೋ ಗೊತ್ತಾಗ್ಬಿಡ್ತು. ಹಾಗಾದರೆ ಬೀಜ ಆ ಥರ ಎಲೆ ಮತ್ತು ಬೀಜ ಮತ್ತು ಅವುಗಳ ಬೇರುಗಳ ಮೂಲಕ ಹೇಗೆ ನೀವು ಕಂಡುಹಿಡ್ಕೊಳ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ಡೈಕಾಟ್ ಪ್ಲಾಂಟ್ಸ್ ಹ್ಯಾವ್ ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ಟ್ಯಾಪ್ ರೂಟ್ ಸಿಸ್ಟಮ್, ವೈಲ್ ಮಾನೋಕಾಟ್ಸ್ ಹ್ಯಾವ್ ಪ್ಯಾರಲಲ್ ವೆನೇಷನ್ ಆ್ಯಂಡ್ ಫೈಬ್ರಸ್ ರೂಟ್ ಸಿಸ್ಟಮ್. ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡಿ. ಅಂದರೆ ಇಲ್ಲಿ ಡೈಕಾಟ್ ಪ್ಲಾಂಟ್ ಕಾಳು, ಚಿಕ್ಪಿ ನೋಡಿ ಇದು ಕಾಳು, ದ್ವಿದಳ ಕಾಳುಗಳು, ಡೈಕಾಟ್ ಪ್ಲಾಂಟ್ಸ್ 2 ಬೀಜವಾಗಿ ಬೀಜದಳವನ್ನು ಹೊಂದಿರತಕ್ಕಂಥ ಎಲ್ಲ ಸಸ್ಯಗಳು ರೆಟಿಕ್ಯುಲೇಟ್ ವೆನೇಷನ್ನು ಮತ್ತು ಟ್ಯಾಪ್ ರೂಟ್ ಸಿಸ್ಟಮ್ನ ಹೊಂದಿರುತ್ತೆ. ಅದೇ ರೀತಿ ವೀಟ್ ಇದು ಸಿಂಗಲ್, ಏಕದಳ ಸಸ್ಯಗಳು ಮಾನೋಕಾಟ್ ಇರ್ತಕ್ಕಂತಹ ಸಸ್ಯಗಳು ಪ್ಯಾರಲಲ್ ವೆನೇಷನ್ನು, ಫೈಬ್ರಸ್ ರೂಟ್ ಸಿಸ್ಟಮ್ನ ಹೊಂದಿರುತ್ತೆ ಅಂತ ಹೇಳ್ತಿದ್ದಾರೆ. ಆಯ್ತಾ ನೋಡಿ, ಡೈಕಾಟ್ plants have reticulate venation and taproot system. Monocot plants have parallel venation and fibrous root system. You have learned about some features used for grouping plants. Now let us explore the grouping of animals in more details. ಹಾಗಾದರೆ ಈಗೇನು ಮಾಡೋಣ ನಾವು,
ಕೆಲವು ಗುಣಗಳ ಆಧಾರದ ಮೇಲೆ ಆ ಸಸ್ಯಗಳನ್ನು ಗುಂಪುಗೂಡಿಸೋದನ್ನು ಕಲ್ತಿದ್ದೀವಿ. ಈಗ ಆ ಎಲೆಗಳು ಹೇಗಿರುತ್ತೆ, ಅದ್ರ ಬೇರೆ ಹೇಗಿರುತ್ತೆ, ಅದರ ಬೀಜ ಹೇಗಿರುತ್ತೆ, ಅವುಗಳ ಮೇಲೆ ಅದೊಂದು ಏಕದಳ ಸಸ್ಯ ದ್ವಿದಳ ಸಸ್ಯ ಅಂತ ಮಾಡಿದ್ವಿ. ಹಾಗಾದರೆ ಪ್ರಾಣಿಗಳನ್ನು ಅನಿಮಲ್ಸನ್ನು ಹೇಗೆ ಗುಂಪನ್ನು ಮಾಡೋದು ಅಂತ ಇಲ್ಲಿವರೆಗೂ ಬರೀ ಸಸ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಪ್ರಾಣಿಗಳನ್ನ ಔಟ್ ಗ್ರೂಪ್ ಇನ್ ಅನಿಮಲ್ಸ್ ಅಂತೇಳಿ ತಿಳ್ಕೊಳ್ಳೋಣ. ಇಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಔಟ್ ಗ್ರೂಪ್ ಅನಿಮಲ್ಸ್ ಅದನ್ನು ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಅವ್ರಿಗೆ ಶೇರ್ ಮಾಡಿ. ಬಿಕಾಸ್ ಅವರು ಸೈನ್ಸ್ನ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ನಮ್ಮ ಭಾಷೆಯಲ್ಲಿ ಅರ್ಥ ಆಗುತ್ತೆ. ಅಲ್ಲದೆ ಸಡನ್ನಾಗಿ ಕೆಲವು ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿರ್ತಾರೆ 6th ಸ್ಟ್ಯಾಂಡರ್ಡಿಂದ, ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆಡಿಯೋನ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ನ ಕೈಯಲ್ಲಿ ಇಟ್ಕೊಳ್ಳಿ, ಒಂದು ಪೆನ್ಸಿಲ್ನ ತೊಗೊಳ್ಳಿ, ಅಂಡರ್ಲೈನ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಇದು ಕಷ್ಟದ ಸಬ್ಜೆಕ್ಟ್ ಏನಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಆ್ಯಂಡ್ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ ಲಾಸ್ಟಲ್ಲಿ ನಾನು ಒಂದು ಇದನ್ನು ಬಿಟ್ಟಿದ್ದೆ ಬಿಕಾಸ್ ಅದ್ರ ಕಂಟಿನ್ಯೂಟಿ ಇತ್ತು ಅಂತೇಳಿ. ಇವಾಗ ಅದನ್ನು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಪ್ ರೂಟ್ ಆ್ಯಂಡ್ ಫೈಬ್ರಸ್ ರೂಟ್. ಟ್ಯಾಪ್ ರೂಟ್ ಮತ್ತು ಫೈಬ್ರಸ್ ರೂಟ್ಗೆ ಡಿಫ್ರೆನ್ಸನ್ನು ಬರೀರಿ. ಆ್ಯಂಡ್ ನೇಮ್ ದ ಟೈಪ್ಸ್ ಆಫ್ ಲೀಫ್ ವೆನೇಷನ್ ಆ್ಯಂಡ್ ರೂಟ್ಸ್. ನೇಮ್ 5 ಟೈಪ್ಸ್ ಆಫ್ ಲೀಫ್ ವೆನೇಷನ್ ಆ್ಯಂಡ್ ರೂಟ್ಸ್. ಇಲ್ಲಿ ಇರೋದು ಅಥವಾ ಅದ್ರ ಜೊತೆ ಹೊಸದು ಯಾವುದಾದ್ರೂ ನೀವು ಇನ್ನು 5 ಲೀಫ್ ವೆನೇಷನು ಮತ್ತು ರೂಟ್ಸ್ ಇರ್ತಕ್ಕಂಥ ಹೊಸ ಪ್ಲಾಂಟ್ಸ್ಗಳದ್ದು ಈ ರೀತಿ ಮಾಡ್ತೀನಿ ಅಂದರೆ ಇದ್ರ ಜೊತೆಗೆ ಆ್ಯಡ್ ಮಾಡಿ ಬರೀರಿ, ಇನ್ನು 5 ಎಕ್ಸ್ಟ್ರಾ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ಪ್ಲಾಂಟ್. ಡಿಫ್ರೆನ್ಸ್ ಬಿಟ್ವೀನ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ಪ್ಲಾಂಟ್ಸ್ ಇಲ್ಲೇ ಸಿಗುತ್ತೆ ನಿಮಗೆ. ಡೈಕಾಟ್ ಪ್ಲಾಂಟ್ಸ್ ಆದರೆ 2 ಅಂದರೆ ಡೈಕಾಟಿಲಿಡನ್ಸ್ನ ಹೊಂದಿರುತ್ತೆ, ಅದನ್ನು ಡೈಕಾಟ್ಸ್ ಅಂತಾರೆ. ಮೊನೊಕಾಟಿಲಿಡನ್ಸ್ ಅಂದರೆ ಮೊನೊಕಾಟ್ಸ್ ಇರುತ್ತೆ. ಅದರದ್ದು ವೆನೇಷನ್ ಅಂತ ಕೇಳಿ ರೆಟಿಕ್ಯುಲೇಟ್ ವೆನೇಷನ್ ಅಂತ ಬರೀರಿ. ಡೈಕಾಟ್ಗೆ ರೂಟ್ ಅಂತ ಬರೆದು ಟ್ಯಾಪ್ ರೂಟ್ ಅಂತ ಬರೀರಿ. ಆ್ಯಂಡ್ ಥರ್ಡ್ ಡಿಫ್ರೆನ್ಸಸ್ಗೆ ಅದೇ ಒಂದು ವೆನೇಷನಲ್ಲಿ ಡೈಕಾಟ್ಗಾದರೆ ರೆಟಿಕ್ಯುಲೇಟ್ ಬರೀರಿ, ಮೊನೊಕಾಟ್ಗಾದರೆ ಪ್ಯಾರಲಲ್ ಬರೀರಿ, ಆ್ಯಂಡ್ ರೂಟ್ಗಾದರೆ ಟ್ಯಾಪ್ ರೂಟ್ ಬರೀರಿ, ಮೊನೊಕಾಟ್ಗಾದರೆ ಫೈಬ್ರಸ್ ರೂಟ್ ಬರೀರಿ. ಆ್ಯಂಡ್ ಅದರಲ್ಲಿ 2 ಸೀಡ್ಸ್ ಇರುತ್ತೆ, ಇದರಲ್ಲಿ 1 ಸೀಡ್ಸ್ ಇರುತ್ತೆ. ಈ ರೀತಿ 3 ಡಿಫ್ರೆನ್ಸಸ್ಸನ್ನು ನೀವೇ ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ನ ಮಾಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಸ್ಬಿಡುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನೀವು ನಾನು ಡೈಲಿ ಆಗ್ತಕ್ಕಂತಹ ಕ್ಲಾಸಸ್ದು ಡೇ ಬೈ ಡೇ ಆಗ್ತಾ ಇರ್ತೀನಲ್ಲ, ಅದು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಈಸಿಯಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.